ನಮಸ್ಕಾರ. ಹರಿ ಓಂ. ಹರೇ ಶ್ರೀನಿವಾಸ. ಸರಸ್ವತಿ ಶಿವರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ 20ನೇ ತಾರೀಕು ಬಸವನ ಜಯಂತಿ ಮತ್ತು ಅಕ್ಷಯ ತೃತೀಯ ಇದೆ. ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವನ ಜಯಂತಿಯ ಶುಭಾಶಯಗಳು. ತುಂಬ ತುಂಬ ಪವಿತ್ರವಾದಂತಹ ಈ ದಿನ. ನೀವೇನೇ ತಂದರೂ ಮನೆಗೆ ಎಲ್ಲ ಅಕ್ಷಯವಾಗುವಂಥ ಒಂದು ಪುಣ್ಯ ದಿನ ಆಗಿದೆ. ಮತ್ತು ಪುರಾಣದಲ್ಲಿ ಏನೆಲ್ಲ ಅಕ್ಷಯ ತೃತೀಯ ದಿನ ಆಗಿದ್ದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನೂ ಸಹ ನಾನು ಕೊಡ್ತೀನಿ. ಇನ್ನೂ ಬಹಳ ಹೆಚ್ಚು ಇದೆ, ಅದರಲ್ಲಿ ಒಂದು 5-6 ನಾನು ಹೇಳ್ತಾ ಬರ್ತೀನಿ. ನೋಡಿ ಸ್ನೇಹಿತರೆ, ಮಹಾನ್ ವಿಷ್ಣು ಅವರು ಲಕ್ಷ್ಮೀದೇವಿನ ತನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟಂಥ ಒಂದು ಪುಣ್ಯ ದಿನ, ಪವಿತ್ರವಾದಂಥ ದಿನ ಈ ಒಂದು ಅಕ್ಷಯ ತೃತೀಯ ದಿನ ಆಗಿದೆ. ಅವರು ಅಕ್ಷಯ ತೃತೀಯ ದಿನ ಶ್ರೀಮನ್ ಮಹಾಲಕ್ಷ್ಮಿಯವರು ತನ್ನ ಹೃದಯದಲ್ಲಿ ಇರಿಸ್ಕೊಂಡ್ರಂತೆ. ಮತ್ತು ಶಿವ ಮತ್ತು ಕುಬೇರ ಇಬ್ಬರೂ ಮಹಾಲಕ್ಷ್ಮಿ ಹತ್ರ ಹೋಗಿ ಪ್ರಪಂಚಕ್ಕೆ ನೀವು ಒಂದು ಐಶ್ವರ್ಯವನ್ನು ನೀಡು ಅಂತ ಹೇಳ್ದಂಥ ಒಂದು ಪುಣ್ಯ ದಿನ ಬಂದು ಈ ಅಕ್ಷಯ ತೃತೀಯ ಆಗಿದೆ. ಮತ್ತು ಶಿವನು ಒಂದು ದೋಷ ಇತ್ತಂತೆ, ಬ್ರಹ್ಮಹತ್ಯೆ ದೋಷ ಅಂತ ಹೇಳಿ. ಆ ಬ್ರಹ್ಮಹತ್ಯೆ ದೋಷದಿಂದ ಮುಕ್ತನಾಗಲು ಅನ್ನಪೂರ್ಣೇಶ್ವರಿ ತಾಯಿ ಹತ್ರ ಹೋಗಿ ಅವರು ಆಹಾರ ಸ್ವೀಕರಿಸಿದ್ರಂತೆ. ಆಗ ಅನ್ನಪೂರ್ಣೇಶ್ವರಿ ತಾಯಿಯವರು ಶಿವನಿಗೆ ಅವರು ಒಂದು ಅನ್ನ ಕೊಡೋದ್ರಿಂದ ಅವರ ದೋಷವನ್ನು ನಿವಾರಣೆ ಮಾಡಿದಂಥ ಪವಿತ್ರವಾದಂಥ ಒಂದು ಪುಣ್ಯ ದಿನ ಈ ಒಂದು ಅಕ್ಷಯ ತೃತೀಯ ಆಗಿದೆ. ಮತ್ತು ತೀರ ಬಡತನದಿಂದ ಇದ್ದಂಥ ಕುಚೇಲ ತನ್ನ ಆತ್ಮ ಸ್ನೇಹಿತ, ಆಪ್ತ ಮಿತ್ರ ಅಂತಲೇ ಹೇಳ್ಬೋದು, ಕೃಷ್ಣನ ಹತ್ತಿರ ಹೋಗಿ ಅವನು ಕಷ್ಟ ಹೇಳಿದಾಗ ಕೃಷ್ಣ 3 ಹಿಡಿ ಅವಲಕ್ಕಿನ ಕುಚೇಲನಿಗೆ ಕೊಡ್ತಾರಂತೆ. ಆವಾಗ ಕುಚೇಲನ ಅದನ್ನು ತಿಂದು ಅವರು ಕುಬೇರನ ಆಗ್ತಾರಂತೆ. ಕೃಷ್ಣ ಹೇಳ್ತಾನಂತೆ, ಈ 3 ಹಿಡಿ ಅವಲಕ್ಕಿನ ತಿನ್ನು ಸ್ನೇಹಿತ, ನೀನು ಕುಬೇರನ ಆಗ್ತೀಯ ಅಂತ ಹೇಳಿ ತನ್ನ ಸ್ನೇಹಿತ ಕುಚೇಲನನ್ನು ಕುಬೇರನನ್ನಾಗಿ ಮಾಡಿದಂತಹ ಪುಣ್ಯ ದಿನ ಈ ಒಂದು ಅಕ್ಷಯ ತೃತೀಯ ಆಗಿದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ 12ನೇ ಶತಮಾನದ ಮಹಾಪುರುಷರಾದಂತಹ, ನೋಡಿ ಸ್ನೇಹಿತರೆ, 12ನೇ ಶತಮಾನದ ಮಹಾಪುರುಷರಾದಂತಹ ಜಗಜ್ಯೋತಿ ಬಸವೇಶ್ವರರವರು ಜನಿಸಿದಂತಹ ಪುಣ್ಯ ದಿನ ಬಂದು ಈ ಒಂದು ಅಕ್ಷಯ ತೃತೀಯ ಮತ್ತು ಬಸವನ ಜಯಂತಿ ಆಗಿದೆ. ಸ್ನೇಹಿತರೆ, ಎಂಥ ಪವಿತ್ರವಾದ ದಿನ ನಮಗೆ ಸಿಕ್ಕಿದೆ ಅಂದರೆ, ಅವತ್ತು ದಿವಸ ನಾವು ಏನು ಅಂದ್ಕೊಂಡ್ರೂ ನಮಗೆಲ್ಲ ಅಕ್ಷಯ 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 ಆಗೋವಂಥ ದಿನ ಆಗಿದೆ. ಮತ್ತು ಇನ್ನೊಂದು, ಕೃಷ್ಣನ ಸೋದರ ಬಲರಾಮರವರು ಸಹ ಅವತ್ತೇ ಅಂತೆ ಜನಿಸಿದ್ದು. ಅದು ಒಂದು ಅಕ್ಷಯ ತೃತೀಯ ದಿವಸನೇ ಜನಿಸಿದಂತಹ ಒಂದು ಪವಿತ್ರವಾದ ದಿನ ಆಗಿದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಆದಿಗುರು ಶಂಕರಾಚಾರ್ಯರವರು ಕನಕದಾರ ಸ್ತೋತ್ರವನ್ನು ರಚಿಸಿದ ದಿನ ಅಂತೆ. ಅವರು ಕನಕದಾರ ಸ್ತೋತ್ರವನ್ನು ರಚಿಸಿ ಒಂದು ಚಿನ್ನದ ಮಳೆಯನ್ನು ಅವರು ಭೂಮಿಗೆ ಸುರಿಸಿದ್ರಂತೆ. ಅಷ್ಟು ಒಂದು ಪವಿತ್ರವಾದಂತಹ ಒಂದು ಈ ದಿನ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಅಕ್ಷಯ ತೃತೀಯ ದಿನ ನೀವೇನು ಅಂದ್ಕೊಂಡ್ರೂ ನಿಮಗೆ ಅಕ್ಷಯ ಅಕ್ಷಯ ಅಂತ ಆಗೋ ದಿನ ಆಗಿದೆ. ಇನ್ನೂ ಹಲವಾರಷ್ಟು ಮಾಹಿತಿ ಇದೆ, ನಾನೊಂದು 5-6 ಮಾಹಿತಿನ ತೊಗೊಂಡಿದ್ದೀನಿ. ಇಂಥ ಒಂದು ಅಕ್ಷಯ ತೃತೀಯ ದಿನ ನೀವೆಲ್ಲರೂ ಏನಪ್ಪ ನಮಗೆ ಚಿನ್ನನೇ ತರಬೇಕು, ಬೆಳ್ಳಿನೇ ತರಬೇಕು ಅನ್ನೋದು ಏನಿಲ್ಲ. ಅಕ್ಷಯ, ನಾವು ಅವತ್ತೊಂದು ದಿವಸ ಒಂದು ಹೂವು ತಂದ್ರೂ ಆಗುತ್ತೆ, ಒಂದು ಹಣ್ಣು ಹಂಪಲು ತಂದ್ರೂ ನಮಗೆ ಪವಿತ್ರ ಆಗೋವಂಥ ಒಂದು ಪುಣ್ಯ ದಿನ ಆಗಿದೆ. ಮುಖ್ಯವಾಗಿ ಅವತ್ತು ನಾವು ಮನೆಗೆ ಏನಪ್ಪ ತೊಗೊಂಬರ್ಬೇಕು ಅಂದರೆ ಕಲ್ಲುಪ್ಪು ಸ್ನೇಹಿತರೆ. ಕಲ್ಲುಪ್ಪು ನೋಡಿ, ನಮಗೆ ತೀರಾ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಒಂದು ಕಲ್ಲುಪ್ಪು ತೊಗೊಂಬರ್ಬೋದು. ಮತ್ತು ಹಳದಿ ಕವಡೆನೂ ಸಹ ನೀವು ಮನೆಗೆ ತೊಗೊಂಬರೋದ್ರಿಂದ ತುಂಬಾ ಶುಭ ಆಗುತ್ತೆ. ಮತ್ತು ಬೆಲ್ಲ, ತೊಗರಿಬೇಳೆ, ಅಕ್ಕಿ, ಈ ಥರ ನೀವು ಒಂದು ದವಸ ಧಾನ್ಯಗಳ್ನ ನೀವು ಮನೆಗೆ ತೊಗೊಂಬನ್ನಿ. ಚಿನ್ನ ತರಬೇಕು ಅನ್ನೋ ಉದ್ದೇಶದಿಂದನೇ ಅಕ್ಷಯ ತೃತೀಯ ಯಾರೂ ಮಾಡಿಲ್ಲ. ಖಂಡಿತ ನಿಮ್ಮ ತಲೆಯಲ್ಲಿ ಅದನ್ನು ಇಟ್ಕೊಂಡಿದ್ರೆ ಬದಲಾಯಿಸ್ಕೊಳ್ಳಿ. ಯಥಾಶಕ್ತಿ ಇರೋರು ಚಿನ್ನನ ತೊಗೊಂಬನ್ನಿ, ವಜ್ರನ ತೊಗೊಂಬನ್ನಿ, ವೈಡೂರ್ಯನ ತೊಗೊಂಬನ್ನಿ. ಅಕ್ಷಯ ನಮ್ಮ ಮನೆಗೆ ಏನು ತಂದರೆ ಒಂದು ಅಕ್ಷಯ ಆಗುವಂತಹ ಒಂದು ಪುಣ್ಯ ದಿನ ಆಗಿದೆ ನೋಡಿ. ಅವತ್ತು ಮುಖ್ಯವಾಗಿ ದೇವ್ರಿಗೆ ಹಚ್ಚುವಂಥ ಎಣ್ಣೆ ತರ್ತಾರೆ, ಬತ್ತಿ, ಒಂದು ಹತ್ತಿ ತೊಗೊಂಡು ನಮ್ಮ ಮನೆಗೆ ಬರೋದ್ರಿಂದನೂ ನಮಗೆ ಒಂದು ಶುಭ ಫಲ. ದೇವ್ರ ಮನೆ ಸಾಮಗ್ರಿಗಳು ಏನು ತೊಗೊಂಬಂದರೂ ಒಂದು ಶುಭ ಕೊಡೋವಂಥ ದಿನ ಆಗಿದೆ. ಶಂಖ ತೊಗೊಂಬರ್ಬೋದು, ಶಂಖ,
ಕವಡೆ, ಗೋಮತಿ ಚಕ್ರ ಇವೆಲ್ಲ ಕಡಲಲ್ಲಿ ಬಂದಂತಹ ಲಕ್ಷ್ಮೀ ತಾಯಿ ಜನಿಸಿದಂತಹ ಅವ್ರ ಜೊತೇಲಿ ಬಂದಂತಹ ವಸ್ತುಗಳಾಗಿದೆ. ಇವೆಲ್ಲ ನೀವು ಮನೆಗೆ ತೊಗೊಂಬನ್ನಿ. ಮುಖ್ಯವಾಗಿ ಗೋಧಿ ತೊಗೊಂಬನ್ನಿ. ಗೋಧಿ ತರೋದ್ರಿಂದನೂ ತುಂಬ ಫಲ ಸಿಕ್ಕತ್ತೆ. ಮತ್ತು ಮಕ್ಕಳಿಗೆ ಓದೋ ಅಂಥ ಪೆನ್ನು, ಬುಕ್ಕು, ಪೆನ್ಸಿಲ್ನ ತೊಗೊಬಂದ್ರೂ ನೋಡಿ ಅದು ಅಕ್ಷಯ ಆಗುತ್ತಂತೆ, ಹೆಚ್ಚುತ್ತೆ. ಮನೇಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಒಂದು ಅಕ್ಷರಾಭ್ಯಾಸ ಮಾಡಿಸೋರು ಸಹ ಈ ಬಸವನ ಜಯಂತಿ ದಿನ ಮುಖ್ಯವಾಗಿ ಒಂದು ಅಭ್ಯಾಸನ ಮಾಡಿಸ್ತಾರೆ. ಹಂಗಾಗಿ ನೀವು ಬುಕ್ಕು, ಪೆನ್ನು, ಪೆನ್ಸಿಲು ಈ ಥರ ವಸ್ತುಗಳನ್ನು ಸಹ ನೀವು ಮನೆಗೆ ತೊಗೊಂಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮುಖ್ಯವಾಗಿ ಬಸವನ ಜಯಂತಿ ದಿನ ಯಾವ ಟೈಮಿಗೆ ಬಿದ್ದಿದೆ, ಯಾವ ವಾರ ಬಿದ್ದಿದೆ, ಏಪ್ರಿಲ್ 20 ಸೋಮವಾರ ಬಿದ್ದಿದೆ, ಅದು ಟೈಮುಗಳಿಗೆ ಅವತ್ತು ಏನು ನೈವೇದ್ಯ ಮಾಡಿಕ್ಬೇಕು ಮತ್ತು ಏನು ಒಂದು ದಾನ ಧರ್ಮ ಮಾಡೋದ್ರಿಂದನೂ ನಿಮಗೆ ಒಂದು ಫಲ ಹೆಚ್ಚುತ್ತೆ. ಇವೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಹೇಳಿರೋದೇನು ಅಂದರೆ, ಏನು ಅವತ್ತೊಂದು ಪುಣ್ಯ ದಿನ, ಈ ಒಂದು ಅಕ್ಷಯ ತೃತೀಯ ದಿನ ಏನೇನು ಒಂದು ಒಳ್ಳೆಯ ಧಾರ್ಮಿಕ ಕೆಲಸಗಳಾಗಿತ್ತು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಏನೇನು ಮನೆಗೆ ನಾವು ವಸ್ತುಗಳನ್ನ ತೊಗೊಂಬರಬೇಕು ಅದ್ರ ಬಗ್ಗೆನೂ ನಾನು ಮಾಹಿತಿ ಕೊಟ್ಟಿದ್ದೀನಿ. ಒಂದು ಮಣ್ಣಿನ ಮಡಕೆನ ಮನೆಗೆ ತೊಗೊಬರ್ತಾರೆ. ಮಣ್ಣಿನ ಮಡಕೆಯಲ್ಲಿನ ತೊಗೊಂಬಂದು ಅದರಲ್ಲಿ ನೀರನ್ನು ತುಂಬಿ ಒಂದು ದೇವ್ರ ಮನೆ ಇಲ್ಲ ದೇವ್ರ ಮೂಲೆಯಲ್ಲಿ ಇಡೋದ್ರಿಂದನೂ ನಮಗೆ ತುಂಬ ಫಲ ಸಿಕ್ಕುತ್ತೆ. ಏಕೆಂದರೆ ಅಕ್ಷಯ ಅಂತ ಅಂದರೆ ನಾವು ಚಿನ್ನದ ತಪ್ಪಲೆ, ಬೆಳ್ಳಿ ತಪ್ಪಲೆ ಅಂತಲೇ ಏನಿಲ್ಲ, ಮಣ್ಣಿಗಿಂತ ಶುದ್ಧವಾದದ್ದು ಯಾವುದೂ ಇಲ್ಲ ಸ್ನೇಹಿತರೆ. ಹಂಗಾಗಿ ಮಣ್ಣಿನ ಮಡಕೆನ ತೊಗೊಂಬಂದು ಮನೆಯಲ್ಲಿ ನೀವು ಅದನ್ನು ದೇವ್ರ ಮೂಲೆಯಲ್ಲಿಟ್ಟು ಒಂದು ಪೂಜೆ ಮಾಡಿ ಅವತ್ತು ತುಂಬ ಒಳ್ಳೆಯದಾಗುತ್ತೆ. ಯಥಾಶಕ್ತಿ ಇರೋರು ಮಣ್ಣಿನ ಮಡಕೆಯಲ್ಲಿ ನೀರನ್ನು ನೀವೊಂದು ದಾನ ಮಾಡೋದ್ರಿಂದನೂ ನಿಮಗೆ ತುಂಬ ಅದೃಷ್ಟ ಕೂಡಿ ಬರುತ್ತೆ. ಮತ್ತು ಮುಖ್ಯವಾಗಿ ತುಳಸಿ ಲಕ್ಷ್ಮಿಯ ಸ್ವರೂಪ ಆಗಿದೆ ಸ್ನೇಹಿತರೆ. ಹಂಗಾಗಿ ತುಳಸಿ ಗಿಡನ ನೀವು ಮನೆಗೆ ತೊಗೊಂಬಂದರೆ ನಿಮಗೆಲ್ಲ ಅಕ್ಷಯ ಆಗುತ್ತೆ. ಬಂಗಾರನೇ ತರಬೇಕು ಅನ್ನೋಂಗೇನಿಲ್ಲ, ಬಂಗಾರದ ಬದಲು ಬೆಳ್ಳಿನ ತೊಗೊಂಬನ್ನಿ, ತುಂಬ 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 ಅದೃಷ್ಟ ಬರುತ್ತೆ. ಮತ್ತು ನೀವು ಅದಕ್ಕೆ ಅರಿಶಿಣ, ಕುಂಕುಮ, ತುಪ್ಪ ಮತ್ತು ಕವಡೆ, ಶಂಖ ಮತ್ತು ಇನ್ನೊಂದು ಮುಖ್ಯವಾಗಿ ಪೊರ್ಕೆನೂ ಸಹ ಅವತ್ತು ಮನೆಗೆ ತೊಗೊಂಬರ್ತಾರೆ. ಮತ್ತು ನಿಮ್ಮ ATMಲ್ಲಿ ದುಡ್ಡು ಇಟ್ಕೊಳ್ಳಿ ಒಂದು ಸ್ವಲ್ಪ, ಯಾಕಂದರೆ ಅವತ್ತು ಮನೆಗೆ ದುಡ್ಡು ನಾವು ತರೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು, ಅಕ್ಷಯ ಆಗಬೇಕಲ್ವ. ನಮ್ಮ ಮನೆಯೇ ಒಂದು ಅಕ್ಷಯ ಪಾತ್ರೆ ಇದ್ದಂಗೆ. ನಾವು ಏನು ಅವತ್ತು ನಮ್ಮ ಮನೆಗೆ ತೊಗೊಂಬರ್ತೀವೋ ಅದೆಲ್ಲ ಅಕ್ಷಯ ಆಗುತ್ತೆ ಅನ್ನೋದು, ಒಂದು ಒಳ್ಳೊಳ್ಳೆ ಮಾತಾಡೋದು, ಒಂದು ಪ್ರೀತಿ ಬಾಂಧವ್ಯದಿಂದ ಒಬ್ರಿಗೊಬ್ರು ಒಂದು ಸಿಹಿ ತಿನ್ನಿಸ್ಕೊಳ್ಳೋದು, ಇವೆಲ್ಲನೂ ನಮ್ಗೆ ಅಕ್ಷಯ ಆಗುವಂಥ ಒಂದು ದಿನ ಆಗಿದೆ. ಸೊ ಹಂಗಾಗಿ ನೀವೆಲ್ಲರೂ ATMಯಿಂದ ನಿಮ್ಗೆ ಯಥಾಶಕ್ತಿ ಎಷ್ಟು ಇಟ್ಕೊಂಡಿರ್ತೀರೋ ಅಷ್ಟು ದುಡ್ಡನ್ನು ನೀವು ಡ್ರಾ ಮಾಡಿಕೊಂಡು ಮನೆಗೆ ತೊಗೊಂಬನ್ನಿ. ಮನೆಗೆ ತೊಗೊಂಬಂದು ದೇವ್ರ ಮುಂದೆ ಇಟ್ಟು ನೀವು ಅದನ್ನು ಪೂಜೆ ಮಾಡೋದ್ರಿಂದನೂ ನಿಮ್ಮ ಮನೆ ಅಕ್ಷಯ ಆಗುತ್ತೆ. ನೀವು ಚಿನ್ನ ಬೆಳ್ಳಿ ಏನೇ ತೊಗೊಂಬಂದ್ರೂ, ದವಸ ಧಾನ್ಯ ತರದ್ರೂ ಜೊತೇಲಿ ನೀವು ಸ್ವಲ್ಪ ದುಡ್ಡನ್ನು ನೀವು ಅವತ್ತು ಮನೆಗೆ ತೊಗೊಂಡೇ ಬರಬೇಕು ಸ್ನೇಹಿತರೆ. ದುಡ್ಡು ಹೊಸ್ಲು ದಾಟಿ ನಮ್ಮ ಮನೆ ಒಳಗೆ ಬಂದರೆ ನಮ್ಮ ಮನೆಗೆ ಅಕ್ಷಯ ಆದಂಗೆ. ಜೊತೇಲಿ ಅರಿಶಿನ ಕೊಂಬನ್ನು ತೊಗೊಂಬನ್ನಿ. ನೋಡಿ, ಅರಿಶಿಣ ಕೊಂಬು ಎಷ್ಟು ಇದು ಅಂತ ಅಂದರೆ, ಗುರು ಎಲ್ಲದಕ್ಕೂ ಅರಿಶಿನ ನಾವು ತುಂಬಾ ಉಪಯೋಗಿಸುತ್ತೀವಿ. ಕೆಲವರು ಅರಿಶಿಣದ ಬಟ್ಟೆ ಉಪಯೋಗಿಸ್ಕೋತಾರೆ. ಹಾಗಾಗಿ ಅರಿಶಿಣದ ತುಂಬಾ ಒಂದು ಒಳ್ಳೆಯ ಸಂಕೇತ ಆಗಿದೆ. ಹಾಗಾಗಿ ಒಂದು ಅರಿಶಿನ ಕೊಂಬನ್ನು ನೀವು ಮನೆಗೆ ತೊಗೊಂಬನ್ನಿ. ಇವೆಲ್ಲ ತೊಗೊಂಬಂದು ಒಂದೇ ಒಂದು ತಟ್ಟೆಯಲ್ಲಿ ಎಲ್ಲ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ನೀವೇನೇ ತೊಗೊಂಬಂದ್ರು ಸ್ನೇಹಿತರೆ, 1 kg ಸಂಬಂಧಪಟ್ಟಂಗೆ ತನ್ನಿ. ಉಪ್ಪು, ಬೇಳೆ, ಬೆಲ್ಲ, ಗೋಧಿ, ಬಾರ್ಲಿ ಇವೆಲ್ಲ ತುಂಬ ಒಂದು ಪ್ರಿಯವಾದ ವಸ್ತು ಆಗಿದೆ. ಎಲ್ಲನೂ 1 kg ತೊಗೊಂಬಂದು ಒಂದು ದೇವ್ರ ಮನೇಲಿ ಎಲ್ಲ ಒಂದು ಪ್ಯಾಕೆಟ್ ಓಪನ್ ಮಾಡಿ ಇಟ್ಬಿಟ್ಟು ಹಣ್ಣು ಕಾಯಿ ಕಡ್ಡಿ ಸಮೇತ ನಮ್ಮ ಮನೆ ಅಕ್ಷಯ ಆಗಲಿ. ಬುಕ್ಕು ಪೆನ್ನು ಅವಲೇ ಹೇಳ್ದಂಗೆ, ನಾನು ಬುಕ್ಕು ಪೆನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓದೋವಂಥ ಮಕ್ಕಳಿರೋ ಮನೆ ಓದಲಿ ಓದೇ ಹೋಗಲಿ, ಬುಕ್ಕು ನಮ್ಮ ಮನೆಗೆ ಬಂದರೆ ಒಂದು ಸರಸ್ವತಿ ಬಂದಂಗೆ. ನೋಡಿ, ಗಣೇಶ, ಲಕ್ಷ್ಮಿ, ಸರಸ್ವತಿ ಹಿಂದಿನ ಕಾಲದಿಂದನೂ ಜೊತೇಲಿ ಒಂದು ಫೋಟೋ ಮಾಡಿ ಪೂಜೆ ಮಾಡ್ತಾ ಇದ್ದಂತಹ ಒಂದು ಕಾಲ ಇತ್ತು. ಹಾಗಾಗಿ ಎಲ್ಲ ನೀವು ಮನೆಗೆ ಒಂದು ತೊಗೊಂಬಂದು ಯಥಾಶಕ್ತಿ ಇರೋರು ಒಂದು ಬಟ್ಟೆನೂ ತೊಗೊಂಬರ್ಬೋದು. ಏನಂತಂದ್ರೆ ನಮ್ಮ ಮನೆಗೆ ಅಕ್ಷಯ ಆಗುವಂಥ ಒಂದು ಪುಣ್ಯ ದಿನ ಆಗಿದೆ. ಚಿನ್ನ ಬೆಳ್ಳಿ ಅನ್ನೋದನ್ನ ತಲೆಯಲ್ಲೇ ನೀವು ಫಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಹಂಗಾಗಿ ನೋಡಿ, ಕುಚೇಲಂಗೆ ಅವಲಕ್ಕಿ ಕೊಟ್ಟನಂತೆ ಕೃಷ್ಣ ಪರಮಾತ್ಮ. ಅವಲಕ್ಕಿ ತಿಂದು ಅವರು ಕುಬೇರ ಆದ್ರಂತೆ. ಹಂಗಾಗಿ ನಾವಿವತ್ತು ಒಂದು ದವಸ ಧಾನ್ಯ ತಿಂದು ಆ ಕೃಷ್ಣನ ಒಂದು ಪೂಜೆ ಮಾಡೋದ್ರಿಂದ ನಾವು ಒಂದು ಕುಬೇರ ಆಗ್ಬೋದಲ್ವಾ.
ಹಂಗಾಗಿ ಮೊದಲೇ ನಾವು ಸಾಲ ಮಾಡಿ ಕುಬೇರರಾಗೋದ್ಕಿಂತ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲಿದ್ದರೆ ಭಗವಂತನೇ ನಮ್ಮನ್ನು ಕುಬೇರನ ಸ್ಥಾನಕ್ಕೆ ತಗೊಂಡೋಗಿ ನಮ್ಮನ್ನು ಕೂರಿಸ್ತಾರೆ. ತಪ್ಪದೆ ಅವತ್ತೆಲ್ಲರೂ ಶ್ರೀಕೃಷ್ಣನ ಫೋಟೋಗೆ ಒಂದು ಪೂಜೆ ಮಾಡಿ ಮತ್ತು ಏನೇನು ನೈವೇದ್ಯನ ಇಡಬೇಕು ಅನ್ನೋದು ಮತ್ತು ಎಷ್ಟು ಗಂಟೆಗೆ ಪೂಜೆ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ನಾನೊಂದು ವಿಡಿಯೋ ಮಾಡ್ತೀನಿ. ಮತ್ತು ಅವತ್ತು ದಿವಸ ನಾವು ಏನು ಒಂದು ದಾನ ಧರ್ಮ ಮಾಡೋದ್ರಿಂದ ನಮ್ಮ ಮನೆಗೆ ಏಳಿಗೆ ಆಗುತ್ತೆ, ವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ನಾನು ಹೇಳ್ತೀನಿ ಸ್ನೇಹಿತರೆ. ಅಂಥ 12ನೇ ಶತಮಾನದಲ್ಲಿ ಮಹಾಪುರುಷರಾಗಿ ಜನಿಸಿದಂಥ ಬಸವೇಶ್ವರವರು ಸ್ವಾಮಿಯವರು ಹುಟ್ಟಂಥ ದಿನ. ಎಲ್ಲರೂ ಬಸವಣ್ಣನಿಗೆ ಅವತ್ತು ನೀವು ಒಂದು ಬಸವನ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ, ಗೋಮಾತೆಗಳಿಗೆ ಒಂದು ಆಹಾರ ತಿನ್ನಿಸಿ ಅವ್ರಿಗೊಂದು ಪೂಜೆ ಮಾಡಿ. ಮುಕ್ಕೋಟಿ ದೇವರುಗಳು ನೋಡಿ ನಿಮ್ಗೆ ಅಲ್ಲೇ ಸಿಕ್ಬಿಡ್ತಾರೆ. ನಿಮ್ಮ ಮುಕ್ಕೋಟಿ ದೇವರುಗಳಿಗೆ ಒಂದೇ ಸರಿ ಪ್ರಸಾದ ಇಟ್ಟಂಗೆ ಆಗುತ್ತೆ. ಅಕ್ಕಿ ಬೆಲ್ಲ ಬಾಳೆಹಣ್ಣು ಅಕ್ಕಿನ ನೆನೆಸಿಡಿ, ಯಾವುದೇ ಕಾರಣಕ್ಕೂ ಒಣಕ್ಕಿಡಕ್ಕೆ ಹೋಗಬೇಡಿ. 1-2 ಅವರ್ 1 ಅವರ್ ನೆನೆಸಿ ನೀವು ಅಕ್ಕಿಗೆ ಹಸುಗೆ ಗೋಮಾತೆಗೆ ತಿನ್ನಿಸೋದ್ರಿಂದ ಆ ಒಂದು ಬಸವನ ಜಯಂತಿ ದಿನ ಮತ್ತು ಅಕ್ಷಯ ಆ ಮುಕ್ಕೋಟಿ ದೇವರುಗಳು ನಿಮಗೆ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿ ಇದೆ, ಇನ್ನೂ ತುಂಬಾ ಇದೆ ಪುರಾಣದಲ್ಲಿ. ನಾನು ಇರೋದರಲ್ಲಿ ನೋಡಿಕೊಂಡು ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಒಂದು ಪವಿತ್ರವಾದಂಥ ದಿನಕ್ಕೆ ನಾವೆಲ್ಲರೂ ಕಾಯ್ತಾಯಿದ್ದೀವಿ. ಎಲ್ಲರೂ ನಾವೊಂದು ಉಳಿತಾಯ ಮಾಡಿಕೊಂಡು ಏನೋ ನಮ್ಮ ಮನೆಗೆ ಒಂದು ಖರೀದಿ ಮಾಡಬೇಕು ಅಂತ ತಗೊಬರ್ಬೇಕು ಅಂತ. ಭಗವಂತ ನಿಮ್ಮ ಇಷ್ಟಾರ್ಥನೆಲ್ಲ ಈಡೇರಿಸಲಿ. ನೀವೇನೇನು ತೊಗೋಬೇಕು ಅಂದ್ಕೊಂಡಿದ್ದೀರ ಅದೆಲ್ಲ ಆಗಲಿ. ತುಂಬ ಜನ ಕನಸು ಕಟ್ಟಿ ಅವತ್ತೊಂದು ಮನೆ ಕಟ್ಟಿರ್ತಾರೆ, ಗೃಹ ಪ್ರವೇಶನೇ ಅವತ್ತು ಮಾಡಬೇಕು ಅಂತ. ಅಂಥವ್ರ ಕನಸು ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡೋ ಅಂಥವ್ರು, ಪಾಯ ಪೂಜೆ ಮಾಡೋರು, ಒಂದು ಮಗು ನಾಮಕರಣ ಹೆಸ್ರನ್ನ ಇಡಬೇಕು, ಆ ಹೆಸ್ರು ಅಕ್ಷಯವಾಗಲಿ ಅಂತ ಒಂದು ಕಾಯುವಂತಹ ಒಂದು ಕುಟುಂಬದವರು, ತುಂಬ ಒಂದು ವ್ಯಾಪಾರಕ್ಕೆ ಅವತ್ತು ಕೈ ಇಡೋಣ, ವ್ಯಾಪಾರಕ್ಕೆ ಕೈ ಇಟ್ಟರೆ ವೃದ್ಧಿ ಆಗುತ್ತೆ ಅನ್ನೋ ಒಂದು ಕುಟುಂಬದವ್ರಿಗೆ ಎಲ್ಲರಿಗೂ ಸಹ ಒಂದು ಅಕ್ಷಯ ತೃತೀಯ ದಿನ ತುಂಬ ಒಳ್ಳೆಯದಾಗುತ್ತೆ. ಅವತ್ತಿಗೋಸ್ಕರ ಜನ ಕಾಯ್ತಾ ಇರ್ತಾರೆ. ಬಸವನ ಜಯಂತಿ ದಿವಸ ಯಾವ ದೋಷವೂ ಇರೋದಿಲ್ಲ. ಒಂದು ಟೈಮ್ ನೋಡ್ಕೊಂಡು ನೀವು ಪೂಜೆ ಮಾಡ್ಬೋದು. ಅಷ್ಟು ಒಂದು ಪವಿತ್ರವಾದಂತಹ ಈ ಬಸವನ ಜಯಂತಿ ದಿನ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಯಾವುದು ರಿಸ್ಕ್ ತೊಗೊಂಡು ಕೈ ಎಟಕದೇ ಇರೋದಕ್ಕೆ ಹೋಗಬೇಡಿ. ಎಟ್ಕೋ ಅಂಥ ವಸ್ತುನ ನೀವು ತೊಗೊಂಬನ್ನಿ. ಮುಂದಿನ ವರ್ಷ ಎಲ್ಲ ಅದಾಗದೇ ನಮ್ಮ ಮನೆಗೆ ಬರುವಂತಹ ಒಂದು ಪುಣ್ಯ ಕಾಲ ಹುಡಿಕೊಂಡು ಬರುತ್ತೆ. ಎಲ್ಲರಿಗೂ ನನ್ನ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ. ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು.